ರಿಯಲಿ ನೈಸ್ ಮ್ಯಾನ್, ಇಟ್ಸ್ ರಿಯಲಿ ನೈಸ್. ಇದೇನಾ ಕುಣಗಾಲು? ಇಲ್ಲಿ ಲೆಫ್ಟ್ ತಗೊಳ್ಳಿ. ಒಂದು ಸಣ್ಣ ಊರೊಳಗಡೆ ಪಾಸ್ ಆಗ್ತಾ ಇದ್ದೇನೆ. ಇದೇ ಇರಬೇಕು ಕುಣಗಾಲ್ ಅಂದರೆ ಊರು. ಕುಣಗಾಲ್ ಅಂತ ಊರು ಇರಬೇಕು ಅಥವಾ ಬೇರೆ ಊರು ಇರ್ಬೋದು, ಐ ಹ್ಯಾವ್ ನೋ ಐಡಿಯಾ. ಇಲ್ಲೇ ಎಲ್ಲಾದರೂ ವೆಯ್ಟ್ ಮಾಡಬೇಕು ವಯಸ್ಸಿಗೆ. ಸ್ವಲ್ಪ ಮುಂದೆನೇ ಹೋಗ್ಬಿಡೋಣ. ಇಲ್ಲಿ ಗಾಡಿ ತುಂಬ ಸೊ ಬಂದ್ವಿ. ಇದೇನೆ ಬೆಟ್ಟ. ಇವಾಗ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹುಡುಗರಿಗೋಸ್ಕರ ಕಾಯ್ಬೇಕು ನಾನು ಅಷ್ಟೇ. ನಾನು ಜಾಸ್ತಿ ಮುಂದೆ ಹೋಗಲ್ಲ. ಐ ವಿಲ್ ವೆಯ್ಟ್ ಫಾರ್ ದೆಮ್. ಸೊ ಅವ್ರು ಬಂದ ತಕ್ಷಣ ಮತ್ತೆ ಮಾತಾಡೋಣ. ಸೊ ಜಸ್ಟ್ ಅವರಿಗೆ ಕಾಲ್ ಮಾಡಿದ್ದೆ. ಅವರು 2 ಕಿಲೋಮೀಟರ್ಸ್ ಹಿಂದೆ ಇದ್ದಾರಂತೆ. ನನಗೆ ವೆಯ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ದಿಸ್. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಅಹೆಡ್. ಯಕ್ಕೋ ಕುಣಗಾಲಿದೆ ನಕ್ಕೋ ಎದುರುಗಡೆ ಕಾಣಿಸ್ತಾ ಇಲ್ಲ. ಓಕೆ, ನಾವು ಟ್ರೆಕ್ಕಿಂಗ್ ಅಂದ್ಕೊಂಡ್ವಿ. ಇದೇನು ಗಾಡಿನೇ ಹೋಗ್ತಾ ಇದೆ. ಸೊ ವಾಟ್ ಈಸ್ ದ ಮೋಸ್ಟ್ಲಿ ಇಲ್ಲಿ ನಿಲ್ಸಿ ಹೋಗ್ಬೇಕಾ ಏನು ಗೊತ್ತಿಲ್ಲ. ಓಕೆ, ನಾನೀಗ ಇಲ್ಲಿ ವೆಯ್ಟ್ ಮಾಡ್ತೇನೆ ಅವರಿಗೋಸ್ಕರ. ನೀವು ವ್ಯೂ ನೋಡ್ಬೋದು, ಇಲ್ಲಿಂದನೇ ಚೆನ್ನಾಗಿದೆ. ಸ್ವಲ್ಪ ಮೇಲೆ ಬಂದ್ಬಿಟ್ಟಿದ್ದೀವಿ. ಯಾವುದಿದು ಗಾಡಿ? 4x4. ನೈಸ್ ವೆಹಿಕಲ್. ಅಲ್ಲಿಂದ ಅಷ್ಟೊಂದು ಫಾಗ್ ಕಾಣಿಸ್ತಾ ಇತ್ತು. ಏನು ಇಲ್ಲಿ ಫಾಗ್ ಇಲ್ಲ. ಇಸುಜು, ಯಾ, ಸೂಪರ್ ಪವರ್ಫುಲ್ ಗಾಡಿ. ಐ ವಿಶ್ ಇಲ್ಲಿಂದ ವ್ಯೂ ತೋರ್ಸೋಣ ಅಂದ್ಕೊಂಡೆ. ಸ್ವಲ್ಪ ಮನೆಗಳು ಕಾಣಿಸ್ತಾ ಇದೆ, ಬಟ್ ಸ್ಟಿಲ್ ಇಟ್ ಇಸ್ ನೈಸ್. ಯಾವುದೋ ಒಂದು ಸಣ್ಣ ಹೊಳೆ ಹರಿತಾ ಇದೆಯಲ್ಲ, ಯಾವುದಿರ್ಬೋದು? ಐ ಹೋಪ್ ಇಟ್ಸ್ ಅ ಕ್ಲೀನ್ ವಾಟರ್. ಸೊ ಹಾಗೆ 5 ನಿಮಿಷ ನಿಂತ್ಕೋಬೇಕು ಅನಿಸ್ತಾ ಇದೆ ನನಗೆ. ದೂರದ ತನಕ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ತೆಂಗಿನ ಮರಗಳು ಕಾಣಿಸ್ತಾ ಇದೆ ಇಲ್ಲಿಂದ ದೂರದ ತನಕ. ಓಕೆ, ಅವ್ರು ಬಂದಮೇಲೆ ಮತ್ತೆ ಮಾತಾಡೋಣ. ಇವಾಗ ತಾನೇ ಬಂದಿದ್ದಾರೆ. ಸೊ ಇವಾಗ ಇಲ್ಲಿಂದಾನೇ ಹತ್ತದ ಇಲ್ಲ ಗಾಡಿ ಎತ್ಕೊಂಡು ಹತ್ತದ ಗೊತ್ತಾಯ್ತಾ ಇಲ್ಲ. ಏನ್ ಮಾಡೋದು ಅಂತ ಡಿಸ್ಕಷನ್ ನಡೀತಾ ಇದೆ. ಚಾಟ್ GPT ಹಾಕಿ ಚೆಕ್ ಮಾಡೋ. ರೋಡ್ ಇಲ್ವಾ? ಇಲ್ಲ, ಗಾಡಿಗಳು ಹೋದೋ. 2 ಗಾಡಿ ಹೋಯ್ತು. ಓಕೆ, ನೀನ್ ಹೆಂಗೆ ಹೇಳ್ತೀಯ ಹಂಗೆ ಗುರು. ನಾನ್ ಬೇರೆ ಕ್ಯಾಮರಾದಲ್ಲಿ ದಾರಿ ದೀಪ ಅಂದ್ಬಿಟ್ಟಿದ್ದೀನಿ ನಿನ್ನ. ಹಂಗಾಗಿ ಈಗ ನಿನ್ನ ಮಾತು ನಾವು ತಪ್ಪಕ್ಕಾಗಲ್ಲ. ಓಕೆ, ಡನ್. ಇಲ್ಲ, 5 ನಿಮಿಷ ಬೇಕು ನನಗೆ. ಸೊ ಇವಾಗ ಬೈಕ್ನ ಅಲ್ಲೇ ನಿಲ್ಲಿಸಿ
ನಾವೇನು ಯೋಚನೆ ಮಾಡ್ತಾ ಇಲ್ಲ, ಸುಮ್ಮನೆ ಟ್ರಕ್ ಮಾಡ್ತಾ ಇದೀವಿ. ಮಜಾ ಏನು ಅಂದರೆ ನಾವು ನಿಲ್ಲಿಸ್ದು ಅಂದ್ಬಿಟ್ಟು ಎಲ್ಲರೂ ನಿಲ್ಲಿಸ್ತಾ ಇದ್ದಾರೆ, ಜನಗಳನ್ನ ಫಾಲೋ ಮಾಡಿ. ಆ್ಯಕ್ಚುಲಿ ಈ ದಾರಿನ ನೋಡಿದ್ರೆ ಬೈಕ್ ಹೋಗುತ್ತೆ ಅನಿಸುತ್ತೆ, ಬಟ್ ನಮ್ಮ ದಾರಿ ದೀಪ ಅವ್ರು ಏನು ಹೇಳಿದ್ರು ಅಂದರೆ ಇಲ್ಲ ಅಣ್ಣ ನಾವು ನಡೆಯೋಣ ಅಂತ ಹೇಳಿದ್ರಿಂದ ನಾವು ಸುಮ್ಮನೆ ನಿಲ್ಲಿಸ್ದು. ನಮ್ಮನ್ನು ನೋಡ್ಬಿಟ್ಟು ಎಲ್ಲ ನಿಲ್ಸ್ಕೊಂಬತ್ತವ್ರೆ. ಅದೊಂದು ಮಾತಿದೆ ನೋಡಿ, ಒಂದು ಕುರಿ ಬಿದ್ದರೆ ಎಲ್ಲ ಕುರಿನೂ ಬಿದ್ದುಬಿಡ್ತದೆ ಅಂತ. ಸಾಕ್ಷಿ ಇದೇ ಸಾಕ್ಷಿ. ನಮ್ಮ ಪ್ರಾಣಿ ಸಿಕ್ಕೊಟ್ರೆ ಇಲ್ಲಿ ಸ್ಕ್ರೀನ್ ಆನ್ ಅಲ್ಲ, ಸ್ಕ್ರೀನ್ ಆನ್ ಆಗಿಲ್ಲ. ಸ್ಕ್ರೀನ್ ಆನ್ ಆಗಿಲ್ಲ ಅಂದರೆ ಅಣ್ಣವರು ವ್ಲಾಗೇ ಮಾಡಲ್ಲ. ಯಾಪಾದ್ರೆ ಎಲ್ಲಿ ಹಿಡಿತೀನಿ ನನಗೆ ಗೊತ್ತಾಗಲ್ತಲ್ಲ. ಸೊ ತಿಂಗಳಲ್ಲಿ ಅಂತ ಫೋಟೋ ಕ್ಯಾನ್ ಮಾಡಿದ್ದೀನಿ, ಫೋಟೋ ಕ್ಯಾನ್ ಮಾಡಿ ನಾನಂತೂ ಈ ಬೈಕ್ ಓಡಿಸಿರಲಿಲ್ಲ. ಏನೋ ಇಲ್ಲಿದೆ ನೋಡಿ ಪ್ರಾಣೇಶ್, ಮತ್ತೆ ಇವರು ಅಲ್ಟ್ರಾ ಅಲ್ಲಲ್ಲ ರೇಸಲ್ಲೆಲ್ಲ ಭಾಗವಹಿಸ್ತಾರೆ ಇವರು. ಇವರೇನಾದ್ರು ಪ್ರಾಣೇಶ್ ಅಣ್ಣ ಗಾಡಿ ಪಾರ್ಕ್ ಆಗಿದೆಯಾ ನೋಡ್ಕೊಂಬರೋ. ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ರಣ. ಇಲ್ಲಿದೆ ಬಿದಿರು, ಅದ್ರ ಕತೆ ಆಗೋಗ್ಬಿಟ್ಟಿದೆ ನಡೀರಿ ನೋಡೋದು. ಏಯ್ ವಾ, ಈ ಬೆಟ್ಟದ ಬಗ್ಗೆ ನಾನೇನು ತಿಳ್ಕೊಂಡಿಲ್ಲ. ಇದು ಇನ್ನೊಂದು ಅಲ್ಲಿ ಬರ್ತಾ ಇದ್ದಂಗೆನೆ ರೋಡಿಂದ ನಿಂಗೆ ಆ ಕಲ್ಲು ನಾಯಿ ಮರಿ ಥರ ಕಾಣುತ್ತೆ. ಹೌದು, ಒಂದು ಗೂಗಲ್ ನನಗದು ಯಾವ ತರ ಕಾಣಿಸ್ತು. ನಾನು ಒಂದು ರೀತಿ ಅದು 3 ತರ ಯೋಚನೆ ಮಾಡ್ಬೇಕು. ನಂದಿ ಅಂತ ಇವನು. ಅದೇ ನಿನ್ನ ಯೋಚನೆ ವಿಷಕಾರಿಯಾಗಿರೋದ್ರಿಂದ ನಿನಗೆ ಯಾವ ತರ ಕಂಡಿದೆ ಅದು. ನನ್ನದು ನಿಯತ್ತು ಜಾಸ್ತಿ ಇರೋದ್ರಿಂದ ನಾಯಿ ಮರಿ ತರ ಕಂಡಿದೆ. ನಾಯಿ ಅದೇ ನಾಯಿಗಿರೋ ಬೆಲೆ ನಿನಗೆ ಗೊತ್ತಿಲ್ಲ. ನಡಿ ನೋಡಿ ಒಬ್ಬ ಅದೇ ಕಲ್ಲು ತಿನ್ಕೊಂಡದ್ದು. ಕರೆಕ್ಟ್, ಅಲ್ಲಿಗೂ ಹೋಗ್ಬೋದನ. ಇಲ್ಲ ಆದ್ರೂ ಇವಾಗ ನಾನು ಟಾಪಿಕ್ ಬಿಡಲ್ಲ. ನೋಡಿ ಒಬ್ಬ ವಯಸ್ಸಲ್ಲಿ ಜಾಸ್ತಿ ಇರುವಂತ ವ್ಯಕ್ತಿ, ಏಜಲ್ಲಿ ಸಾಧನೆಯಲ್ಲಾಗ್ಲಿ ದೊಡ್ಡ ವ್ಯಕ್ತಿನ ನಾಯಿ ಅಂತ ಕರೆಯುವಂತ, ಕೀಳುವಾಗಿ ನೋಡುವಂತ ನಾಯಿ ಅಂತ ಒಂದು ತಪ್ಪೇನಿದೆ, ಪ್ರಯತ್ನನ ಅನ್ಕೊಂಡವ್ರು ಯಾರು ನಾಯಿ ಅಂತ? ಈ ವ್ಯಕ್ತಿ ಮಾಡ್ತಾ ಇದ್ದಾನೆ. ನಾನ್ ನಾಯಿ ಅಂತ ಅನ್ಕೊಂಡವ್ರು ಯಾರು? ನಾನು ಅನ್ಕೊಂಡಿಲ್ಲ, ನಾನು ನಾವೇ. ನಾನು ಅನ್ಕೊಂಡೆ, ಆದ್ರೆ ಅದನ್ನ ಅದಕ್ಕೆ ಹಿಂದೆ ಕೀಳು ಭಾವನೆ ಸೇರಿಸಿ ಮಾತಾಡ್ತಾ ಇದ್ಯಾ. ಅದನ್ನ ನೀವು ಸ್ಫೂರ್ತಿ ತಗೊಳ್ಳಿ. ಹೌದು, ನಾನು ನಾಯಿ. ದಯವಿಟ್ಟು ಒಂದು ಪ್ರಾಣಿ ದಯಾ ಸಂಘದ ನಂಬರ್ ಯಾರಾದ್ರೂ ಕಳಿಸಿ. ಅಲ್ಲ ಇವನ್ನ ಅಲ್ಲ, ಅವ್ರ ಕೈ ನಾಯಿ ತರ ಹೊಡಿಸ್ಬೇಕು ಇವ್ನಿಗೆ. ಹೆಂಗ್ ಹೊಡೆದ್ರು? ನಾಯಿ ಹೊಡೆದ್ರು. ಎಲ್ಲಿ ಇಟ್ಕೊಂಡು ಎಲ್ಲ ಹಾಕ್ಲಿ, ಇರ್ಬೇಕಾದ್ರೆ ಇಟ್ಕೊ. ಅನ್ನ ಮುಂಜಾನೆ ಒಂದು ತೋರ್ಸು, ನಿನ್ನೆ ಎಷ್ಟೊತ್ತು ನೋಡ್ತಾರ ಅವನು. ಹೌದಾ? ಬೋರ್ ಆಗ್ಬಿಡ್ತಾರೆ. ಅಲ್ಲಿಂದ ಅವ್ನು ಒಬ್ಬನೇ ಹಿಡ್ದವನೇ ಇವರು. ಯಾಕಂದ್ರೆ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮ್ಗೆ ನಾವೇ ಹೀರೋ ಆಗ್ಬೇಕು ಅಂದ್ಬಿಟ್ಟು ಇದೆಲ್ಲ ಎಡಿಟ್ ತಾನೆ. ಗೊತ್ತಿಲ್ಲ, ಅಲ್ಲಿ ನೋಡ್ದಾಗ ಗೊತ್ತಾಯ್ತು. ನಾನು ಒಂದು ಧೈರ್ಯದ ಮೇಲೆ ಮಾಡ್ತಿದ್ದೆ. ಮನೇಲಿ ಅಕ್ಕ ಅಮ್ಮ ಇಲ್ದದ ಮಗ್ಳು ಇದ್ದಾಗ ಮಾತ್ರ ನೋಡೋಣ. ಅಯ್ಯೋ ಆಮೇಲೆ ನಾವು ಮದ್ವಿ ಏನು ಮಾತಾಡಿರ್ತೀವಿ. ನಾನಂತ ಅಶ್ಲೀಲಕಾರಿ ವ್ಯಕ್ತಿ ಅಲ್ಲ. ಹಂಗಲ್ಲ ಕಣ, ಮಧ್ಯಾಹ್ನ ನಾವೇನೋ ಮಾತಾಡಿರ್ತೀವಿ, ಹ್ಮ್ ಸುಮ್ನೆ ಅವ್ರಿಗೂ ಕೇಳಿಸ್ತದಲ್ವಣ್ಣ. ನಾನು ಇಯರ್ಫೋನ್ ಹಾಕೊಂಡು ಕಪ್ಪರ್ಪೇಟೆ ಉಪ್ಪರ್ಪೇಟೆ ಎಲ್ಲ ಕಡೆ ಬಂದೆ ನಂದೆ. ದಗ್ ಲೈಫ್ ಜೋಕರ್. ಸೂಪರ್. ಇಲ್ಲ ಅಂದ್ರೆ ನಾನೊಂದು ಹೊಸದ್ ಹೇಳ್ಕೊಡ್ತೀನಿ, ಅದೇ ಹೇಳ್ಬಿಡು ಮನೋಜ. ಯಾರು ಹೇಳ್ಬೇಕಾದ್ರೆ ಆದಾಬ್, ಸಸ್ತ್ರೀಯಾಕಾರ್, ನಮಸ್ಕಾರ. ನುಮ್ರಾ ನಿಂದ್ರ ಹಂಗೆ ಸ್ಟಾರ್ಟ್ ಮಾಡ್ಬೇಕು. ಇನ್ ಮುಂದೆ ನಾವು ಲಾಕ್ ಸ್ಟಾರ್ಟ್ ಮಾಡಕ್ ಮುಂಚೆ ನಿಂದ್ರ ಅಂತ ಹೇಳು. ಆಮೇಲೆ ಎಲ್ಲ ನೋಡೋರೆಲ್ಲ ಲೋಪರ್ ನನ್ನ ಮಗ ಬಂದ. ಪುಣ್ಯಾತ್ಮರು ಕಷ್ಟಪಟ್ಟು ಇಲ್ಲಿ ತನಕ ತಗೊಂಬಂದಿದ್ದಾರೆ ಹಿಮಾಲಯನ. ಪಕ್ಕದಲ್ಲಿ ಇನ್ನೊಂದು ಬೆಟ್ಟ ಫುಲ್ಲು ಫಾಗಲ್ಲಿ ಕಾಣಿಸ್ತಾ ಇದೆ. ಹೋಪ್ಫುಲಿ ನಾವು ಮೇಲಕ್ಕೆ ಹೋದಾಗ ಫಾಗ್ ಇದ್ರೆ ಪಕ್ಕ ತೋರಿಸ್ತೀವಿ. ಅಲ್ಲ ಏಕ ಟ್ರಕ್ ಮಾಡ್ತಾನೆ ಟಮಟೆ ಹೊಡೀರಿ ಅನ್ಬಿಡು. ಸೇಮ್ ಸ್ಟೆಪ್. ಮುಕ್ಕಾಲ ಮುಕ್ಕಾಬುಲ್ಲ ಅದೆಲ್ಲ ನೋಡಿದ್ದೆ ನೀನು? ನೋಡಿದೆ ಫೇಸ್ಬುಕ್ ಅಲ್ಲಿ. ಗುರು ನಂದು ಫೇಸ್ಬುಕ್ ಅಲ್ಲಿ ನೀನ್ ನೋಡಿದ್ಯಾ ಡ್ಯಾನ್ಸು? ಫೇಸ್ಬುಕ್ ಅಲ್ಲಿ ನೀನ್ ನೋಡಿದ್ಯಾ ಡ್ಯಾನ್ಸ್ ನಂದು?
ಮತ್ತೆ ನೋಡು ಇದೊಂದೇ ಮಾಡ್ತೀನಂತೆ ನೀನ್ ನೋಡ್ಬಿಟ್ಟು ಹೇಳದ್ನ. ನೀನಾದ್ರು ಹಿಂಗಾರ ಅಂತ್ಯ ಇವ್ನು ಊರ್ ಮನೆ ಈಚೆಗೆ ಬರೋಲ್ಲ. ಸುಮ್ನೆ ಆಡ್ಕೋಬೇಕು ಅಂತ ಏನೋ ಒಂದ್ ಆಡ್ಕೊಂಬಿಡೋದು ಹುಡ್ಕ್ಬಿಟ್ಟು ಇಲ್ದೇ ಇರೋದನ್ನ ಆಡ್ ಮಾಡ್ಬಿಟ್ಟು. ಅಣ್ಣ ಇವ್ ಪ್ರತಿಯೊಬ್ಬ ಊರು ಬೇಡ ಈ 100 ಹಬ್ಬಕ್ಕೆ ನಾನು ಹೋಯ್ತೀನಲ್ಲ ಪ್ರತಿ ವರ್ಷಕ್ಕೆ ಒಂದಿನ ಮನೆ ಈಚೆ ಬಂದ ನೀನು ಮನೆ ಮುಂದೆ ಜೋರ್ ಅದು ಗೋಲ್ಡ್ ಅಲ್ಲ, ಇವನೇನಾರು ಹೋದ್ರೆ ಮನೇಲಿ ಬೋಲ್ಡು ವಿಕೆಟ್ ತಗೊಂಡು ಬೋಲ್ಡ್ ಮಾಡ್ತಾರೆ. ಗೋಲ್ಡ್ ಅಂತೆ ಗೋಲ್ಡ್. ರಾಸ್ತಾ ನೋಡಿ ಹೋಯ್ತಾ ಹೋಯ್ತಾ ಹೆಂಗ್ ಕಷ್ಟ ಆಯ್ತಾ ಅದೇ. ಆಕ್ಚುಲಿ ಇದು 3ನೇ ಟ್ರಕ್ಕು, ಬಟ್ 3 ಟ್ರಕ್ಕಲ್ಲೂ 3 ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೇಕು. ಯಾವುದು ಸೇಮ್ ಅಂತ ಅನ್ಸ್ಲಿಲ್ಲ. ಅಯ್ಯೋ ಜೀವ ಬಾಯಿಗೆ ಬಂದಿತ್ತೀರಪ್ಪ ಕ್ಯಾಮ್ರಾ. ಸದ್ಯ ನಿನ್ಗೇನು ನಿನಗೆ ಅಲ್ಲ ಅವ್ನು ಬಿದ್ದಿದ್ದು ಇದಕ್ಕೆ ಕ್ಯಾಮ್ರಾ ನನ್ನ ಹತ್ರ ಇದೆ ಅನ್ನೋದೇ ಮರ್ತೋಗಿತ್ತು. ಮೇಲೆ ದೇವಸ್ಥಾನ ಇದೆಯಾ? ನಾವು ಈಗ ವ್ಯೂ ಪಾಯಿಂಟ್ ನ ರೀಚ್ ಆಗಿದೀವಿ. ಐ ಥಿಂಕ್ ಇದು 1 ಪಾಯಿಂಟ್. ಇನ್ನು ಬೇರೆ ಕಡೆ ಹೋಗ್ಬೇಕಾ? ಅದು ಪಪ್ಪಿ ತರ ಐತಲ್ಲ ಅದೆಲ್ಲಿ, ಅಲ್ಲಿಗೂ ಹೋಗ್ಬೇಕೇನಲ್ಲ. ಇಷ್ಟೇ ಟ್ರಕ್ಕು, 15 ಮಿನಿಟ್ಸ್ ಅಷ್ಟೇ. ಇದು ನಮ್ಮ ತಪ್ಪಲ್ಲ ಆಕ್ಚುಲಿ. ಎಲ್ಲಿಗೆ? 2 ಸತಿ ಬೀರ್ ಪರವಾಗಿಲ್ಲ. Oh wow, it's time to review. ಅಲ್ಲಿದೆ ಕಣ, ಅಲ್ಲಿಗೆ ಹೋಗ್ಬೇಕಿತ್ತೆ ನಾನು. ಇಲ್ಲ ಅಲ್ಲಿ ನೋಡಮ್ಮ, ಅಲ್ಲಿ ಟೆಂಪಲ್ ಇದೆಯಲ್ಲ, ಅಲ್ಲಿ ಇಲ್ಲೆಲ್ಲ ದಾರಿ ಇದೆ. ಯಾವ ರೀತಿ ಹೋಗ್ತಾ ಇದೆ ಇದು? ಆಕ್ಚುಲಿ ಇಲ್ಲಿ ಬರ್ತಾ ಇದ್ದಂಗೆ ಚೇಂಜ್ ಆಗ್ತಾ ಇದೆ. ಲವಿಂಗ್ ಇಟ್. ಅಣ್ಣಮ್ಮನ್ ಸ್ಟೆಪ್ಪು ನಮ್ಮ ಲೋಕಲ್ ಬಾಯ್ಸ್. ಆಕ್ಚುಲಿ ಈ ಪಕ್ಕದಲ್ಲಿ ನೋಡಿ, ತಗೋಬೇಕು ಅಂತಾನೆ ಹೋಗ್ಬೇಕು. ಇವನ್ ತರ ಕಾಮನ್ ಸೆನ್ಸ್ ಇಲ್ದಿರೋರು ಅಲ್ಲೊಬ್ರು ಬಂದಿದ್ದಾರೆ ಇಂಥ ಪ್ರಶಾಂತವಾದ ಪ್ಲೇಸ್ ಅಲ್ಲಿ ಮ್ಯೂಸಿಕ್ ಹಾಕೊಂಡು. ಮನೇಲಿ ಕೇಳ್ಬೋದು ಅಂತ. ಈಗ ನಿಮ್ಗೆ ಕಾಣಿಸುತ್ತೆ? ಲಿಟರಲಿ ಏನು ಕಾಣ್ತಾ ಇಲ್ಲ. ಕಾಣಿಸ್ತಾನೆ ಇಲ್ಲ. ಕಾಣಿಸುತ್ತೆ ಅಂದ್ರೆ ಏನು? ಸಾರಿ ಡೂ ಶೋಸ್. ಐ ಥಿಂಕ್ ಕಾಜಲ್ ಏನು ಕಾಣಿಸ್ತಾ ಇಲ್ಲ ಕೆಳಗೆ. ಏನು ಕಾಣಿಸ್ತಾ ಇಲ್ಲ. ಆಕ್ಚುಲಿ ಅಲ್ಲಿ ಹಳ್ಳಿ ಇದೆ, ಆದ್ರೆ ನಿಮ್ಗೆ ಏನು ಕಾಣಿಸ್ತಾ ಇಲ್ಲ ಅನ್ಕೊಂತೀನಿ. ನನಗೆ ಮಾತ್ರ ಸ್ವಲ್ಪ ಮನೆ ಕಾಣಿಸ್ತಾ ಇದೆ. ನಂಗೂ ಕಾಣಿಸ್ತಾ ಇದೆ. ಅದೇ ಊರು. ಇವ್ನ ಯಾರು ಕೇಳಿದ್ರು? ಅಲ್ಲ ಹೋಗಿ ಒಬ್ರೇ ಹೋಗೋಣ. ಹೋಗೋಣ, ಇನ್ನು ಮುಂದಕ್ಕೆ ಹೋಗೋಣ. ಹೋಗೋಣ. ಸಾಕು ಇಲ್ಲಿಂದ ಅಲ್ಲಾಡ್ಸ್ಕೋದ್ರಿ ಆಮೇಲೆ ನಮ್ಮನ್ನ ಎಲ್ಲ ಡ್ಯಾನ್ಸ್ ಎಲ್ಲ ಆಚೆ ಬರ್ತಾ ಇದೆ. ಸಾಕ್ಲ ಮನಜ. ಬೇಡ ನೋಡಿ ಫ್ರೆಂಡ್ಸ್, ಇವರು ಪ್ರಾಣೇಶ್ ಅಂತ ಯಾವಾಗ್ಲೂ ಇಲ್ಲಿಂದ ಡೈ ಹೊಡಿದೆ ಯೋಚನೆ ಮಾಡ್ತಾರೆ. ನೋಡಿ ಯಾವಾಗ ಬೇಕಾದ್ರೂ ಬಿಡ್ಬೋದು. ನೋಡಿ ಫ್ರೆಂಡ್ಸ್, ಇವ್ರು ಏನೇನು ಆಡ್ತಾರೆ. ಸೊ ಇಲ್ಲಿ ಆ್ಯಕ್ಚುಲಿ ನಂದಿ ಕಾಣ್ತಾ ಇದೆ ನಿಮಗೆ. ಸೊ ಇಲ್ಲಿ ತನಕ ಬಂದ್ವಿ, ಒಂದು 15 ಮಿನಿಟ್ಸ್ ಆಯ್ತು ಅಷ್ಟೇ. ಸೊ ಮೇಲ್ಗಡೆ ಒಂದು ಚಿಕ್ಕ ದೇವಸ್ಥಾನ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಕಾಣಿಸಲ್ಲ, ಕವರ್ ಆಗಿದೆ. ಸೊ ಈಗ ಅಲ್ಲಿಗೆ ಹೋಗಬೇಕು ಅಂತ ದಾರಿ ಹುಡುಕ್ಬೇಕು. ಸೊ ಅದನ್ನು ಕವರ್ ಮಾಡ್ತೀನಿ. ಆ್ಯಕ್ಚುಲಿ ಇಲ್ಲಿಂದನೇ ಹೋಗೋಕ್ಕೆ ಇಷ್ಟ ಆಗ್ತಿಲ್ಲ, ಅಷ್ಟೊಂದು ತುಂಬ ಚೆನ್ನಾಗಿದೆ. ಐ ಥಿಂಕ್ ಇಟ್ಸ್ ಲವ್ಲಿ. ಸೊ ಲೆಟ್ಸ್ ಗೋ ಫೈಂಡ್ ಔಟ್ ಅನದರ್ ವೇ. ಅದಕ್ಕೆ ಮತ್ತೆ ದಾರಿ ಕಂಡಿಡಿಯೋಣ. ಸೂರ್ಯ ಚಂದ್ರನ ತರ ಕಾಣ್ತಾನೆ ಇವತ್ತು.
ಸೊ ಇಲ್ಲಿ ನಂದಿ ಇದೆ. ನೀವು ಮತ್ತೆ ಇಲ್ಲಿ ಬಂದರೆ ಇಲ್ಲೊಂದು ಆರೋ ಮಾರ್ಕ್ ಕಾಣ್ತಾ ಇದೆ. ಸೊ ಈ ಬೆಟ್ಟಕ್ಕೆ ಶಿವನ್ ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ಲಿಕ್ಕೆ ಇಲ್ಲಿ ಅಂತ ನಾವು ಅನ್ಕೊತಾ ಇದ್ದೀವಿ. ಸೊ ಈಗ ಎಕ್ಸ್ಪ್ಲೋರ್ ಮಾಡೋಣ. ಜಸ್ಟ್ ಕಮ್ ಬ್ಯಾಕ್. ಕಮ್ ಬ್ಯಾಕ್ ಏನಿಲ್ಲ, ನಾನು ಆನ್ ಮಾಡಿರ್ತೀನಿ. ಈ ಥರದವ್ರ ಮಾತನ್ನ ಸ್ವಲ್ಪ ಕಿವಿಗೆ ಹಾಕೊಂಬೇಡಿ. ಸೊ ಅಲ್ಲಿ ಯಾರೋ ಮಾರ್ಕ್ ಇದೆ, ಇಲ್ಲಿಂದ ಹೋಗ್ತಾ ಇದ್ದೀವಿ. ಅನ್ಕೊಂಡ್ಬಿಟ್ಟಿದ್ದ ಇದೆ ಎಂಡ್ ಪಾಯಿಂಟ್ ಅಂತ. ಅಲ್ಲ, ವಾವ್, ಚೆನ್ನಾಗಿದೆ ನೋಡಿ. ಬೆಟ್ಟ ಅಲ್ಲ, ಸಾರಿ, ಕಲ್ಲು ಬಂಡೆಗಳ ಮಧ್ಯ ಎಷ್ಟು ಚೆನ್ನಾಗಿದೆ ಅಂತ ಜಾಗ. ನಾವು ಯಾಕಂದ್ರೆ ನಮ್ಮ ರೇಷ್ಮೆ ನಾಡು ರಾಮನಗರದವ್ರು ನಾವು, ಹಂಗಾಗಿ ನಮ್ಮಲ್ಲೂ ಇಂಥ ಬದಿಗಳಿದೆ ಅಂತ ತೋರ್ಸೋ. ಶ್ರೀ ಮಾರುತಿ ದೇವಸ್ಥಾನಕ್ಕೆ ದಾರಿ. ಅಲ್ಲಿ ಮೇಲವರೆ ಶಿವನ್ ಟೆಂಪಲ್ ಸೊ ಇದೆ. ಇದು ಶಿವ ಟೆಂಪಲ್ ಅಲ್ಲ, ಮಾರುತಿ ಅನ್ಸುತ್ತೆ. ಮಾರುತಿನ ಹಾಂ, ಮಾರುತಿ ಬಾಸ್ ಟೆಂಪಲ್ ನೋಡಿ. ಟೆಂಪಲ್ ಅಲ್ಲೇ ಚೇಂಜ್ ಮಾಡ್ಬಿಟ್ರು ಸ್ಟೇಟ್ಮೆಂಟು. ಋಷಭ ಇರೋದ್ರಿಂದ ಏನ್ ಮಾತಾಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ. ಋಷಭ ಇದ್ಮೇಲೆ ನಾವು ಶಿವ ಅನ್ಕೊಂಡಿರ್ತೀವಿ. ದಯವಿಟ್ಟು ಈ ಥರ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಎಲ್ಲರೂ ಸಿಕ್ಕಿದ್ರೆ ನಾನು ನೋಡಿಬಿಡಿ. ಕ್ಷಮಿಸಿ, ನಾನು ಕ್ಷಮೆ ಕೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಒಂದು ಗುಹೆ ಒಳಗಡೆ ಹೋಗ್ಬೇಕು. ದಿಸ್ ಇಸ್ ಸೋ ಗುಡ್. ಅಲ್ಲಿ ಆರೋ ಮಾರ್ಕ್ ಹಾಕಿದ್ದಾರೆ, ಬಟ್ ಅಲ್ಲಿ ನೋಡಿದ್ರೇನೆ ಹೆಂಗಿದೆ ಅನಿಸ್ತಾ ಇದೆ. ಹೋಗ್ಬೋದಾ ಅನ್ನೋದೇ ಡೌಟ್ ಇದೆ. ಸುಮ್ಮನೆ ಆದ್ರೆ ಈ ಹುಡುಗರು ಮಾತು ಕಟ್ಕೊಂಡ್ರೆ ಆಗಲ್ಲ. ಕಾಣಿಸ್ತಾ ಇದೆಯಾ ಇಲ್ವಾ ನಂಗೆ ಗೊತ್ತಿಲ್ಲ. ಹಿಂದ್ಗಡೆಯಿಂದ ಸಣ್ಣ ಬ್ಯಾಟ್ರಿ ಬಿಡ್ತಾ ಇದ್ದಾರೆ ಬಾಸು. ನಿಮ್ದೊಂದು ಲೈಟ್ ಗಳನ್ನ ಹಾನಿ ಮಾಡಿಕೊಳ್ಳಿ. ಈಗ ಗೊತ್ತಿಲ್ಲದೆ ಇದ್ದಾಗ ಹೋಗೋ ದಾರಿ ಇದೆಯಲ್ಲ, ಅದೊಳ್ಳೆ ಮಜಾ ಕೊಡುತ್ತೆ. ನೋಡಿ, ನಿಮ್ಗೆ ಏನು ಕಾಣಿಸಲ್ಲ, ಲೈಟ್ ಹಾಕೋ ಬಂದಿದೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಗುಹೆ ಇದೆ. ವಾವ್, ಅಲ್ಲಿ ನೋಡಿ ಚೆನ್ನಾಗಿದೆ. ಆದ್ರೂ ನಮ್ಮ ಬಾಸ್ ಇಲ್ಲಿಗೆ ಬಂದು ಇಷ್ಟು ಹತ್ರದಲ್ಲಿ ನಮಗೊಂದು ಈ ತರ ಪ್ಲೇಸ್ ಇದೆ ನೋಡಿ, ಗೊತ್ತೇ ಇರಲಿಲ್ಲ. ಇದನ್ನ ನಿಮ್ಮ ಮಗಳಿಗೆ ತೋರಿಸ್ಬೇಕು. ಇಲ್ಲ, ಈ ಕ್ರೆಡಿಟ್ ನನಗೆ. ಇಬ್ರಿಗೂ ಬೇಡ, ಇಬ್ರು ಪ್ಲಾನ್ ಮಾಡಿರೋದು ನಾವು. ಇಲ್ಲ ಗುರು, ಇಬ್ರು ಪ್ಲಾನ್ ಮಾಡಿರೋದು ನಾವು. ಲೊಕೇಶನ್ ನೋಡ್ಕೊಂಡು ಮಾಡಿರೋದು. ಯಾರು ನೋಡಿಲ್ಲ, ಯಾರು ನೋಡಿಲ್ಲ. ನೀವು ಬಿದ್ರು ಪರವಾಗಿಲ್ಲ, ಕ್ಯಾಮ್ರಾ ಬಿಡಬಾರ್ದು. ಕ್ಯಾಮ್ರಾ ಉಳಿಸ್ಕೋಗಿ ನಾನು ಬಿದ್ದೋಗ್ಬಿಡ್ಬೇಕ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಗುಹೆ ಥರ ಇದೆ. ಸೊ ಹಿಂಗೆ ಬಂದ್ವಿ. ಅದು ಗುಹೆ ಅಲ್ಲ, ಆ್ಯಕ್ಚುಲಿ ನೈಸ್. ಈಗ ಅಲ್ಲಿ ನಿಮಗೆ ಬಸವ ಕಾಣ್ತಾ ಇರ್ಬೋದು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ನೋಡಿ, ಟುಸ್ ಪಟಾಕಿ ಅಂದ್ರೆ ಯಾವುದು ಅಂದ್ರೆ ಇದೆ. ಅದಕ್ಕೆ ಯಾವಾಗ್ಲೂ ಹೆಂಡಲ್ಲೇ ಇರೋದು ಅವರು. ಟುಸ್ ಪಟಾಕಿ ಅಂದ್ರೆ ಇದೆ. ಲೇಟಾಗಿ ಬಂದು ಲೇಟೆಸ್ಟ್ ಆಗ್ಬೇಕು. ನನಗೊಂದು ಆಶ್ಚರ್ಯ ಆಗ್ತಿದೆ, ಅಲ್ಲಿ ಫಾಗ್ ಇದೆ ಕೆಳಗಡೆ, ಇಲ್ಲ ಬರ್ತಾ ಇಲ್ಲ. ಅದಿನ್ನೂ ಮೇಲ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಚೆಕ್ ಮಾಡೋಣ ಬನ್ನಿ, ಚೆಕ್ ಮಾಡೋಣ ಬನ್ನಿ. ಕ್ಯೂರಿಯಾಸಿಟಿ ಹಾಳು ಮಾಡ್ತಾವನೆ. ಮೇಲಿದ್ಯಾ ನೋಡಿ ಬ್ರೋ, ಮೇಲಿದ್ಯಾ ನೋಡಿ ಬ್ರೋ. ಅದೇ ಮಜಾ. ಅವ ಕ್ಯಾಮ್ರಾ ಹೋದ್ರೆ ಹೊಸದ್ ನಾನು ತಗೊಂಡ್ಬರ್ಬೋದು ಕಣ. ನನ್ನ ಹಿಡ್ಕೊಳ್ಳೋ ಫಸ್ಟ್. ಬೇಡ 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 ಬೇಡ. ಯಾಕೋ ಅಂಕಲ್ ಕೈಲಿ ಆಯ್ತಾ ಇಲ್ಲ ನೋಡಿ. ಫ್ರೆಂಡ್ ಕೈ ಹಿಡಿದಿರ್ತಾ ಇದೀವಿ. ಇಲ್ಲ, ಈ ತರ ಮಾತಾಡಕ್ ಮುಂಚೆ ನನ್ನ ಕೈಲಿ ಒಂದು ಕ್ಯಾಮ್ರಾ ಇದೆ. ಅವನು ಅದಕ್ಕೆ ಕಾನ್ಶಿಯಸ್ ಆಗಿದ್ದಾನೆ. ಇದನ್ನೆಲ್ಲ ಯೋಚನೆ ಮಾಡ್ಬೇಕು ಹುಡುಗರು. ಅಮೀರ್ ಅಂಕಲ್ ಇಲ್ಲಿ ನೋಡಿ, ಇಲ್ಲಿಂದಾನೇ ಬಂದಿದ್ದು. ಈ ತುಂಡೈಕ್ಳು ಸವಾಸ ಅಂತ ಒಂದು ಹಾಡು ಕೇಳಿರ್ಬೋದು ನೀವು. ನಮ್ಮ ಪರಿಸ್ಥಿತಿ ಹಂಗಾಗಿದೆ. ತೊಂಡೈಕ್ಲೆ ಮತ್ತೆ ಒಂದು ಡಿಸ್ರೆಸ್ಪೆಕ್ಟ್ ಮಾಡಿದ್ದಾನೆ ಆಯ್ತಾ. ಅದೇನೋ ನೀವು ಕಮೆಂಟ್ ಮಾಡಿ. ಸೊ ಸಿಂಪಲ್ ಆಗಿ ಚಪ್ಪಲಿಯಲ್ಲಿ ಕಟ್ ಮಾಡುವಂಥ ಏಕೈಕ ವ್ಯಕ್ತಿ ನಮ್ಮನೆ. ಇವೆಲ್ಲ ಫ್ಯಾನ್ಸಿ ನೋಡಿ, ಕಾಸ್ಟ್ಲಿ ಶೂಸ್ ಎಲ್ಲ ಹಾಕೊಂತಾರೆ. ಎಲ್ಲ ನೋಡ, ಫಸ್ಟ್ ಇಲ್ಲಿ ನೋಡ. ಸೊ ಬಂದ್ವಿ, ಇಲ್ಲೊಂದು ಚಿಕ್ಕ ಟೆಂಪಲ್. ಬೆಟ್ಟದ ಮೇಲೆ ನಾಮವನ್ನು ಹಾಕಿದ್ದಾರೆ. ಕಾಣಿಸ್ತಾ ಇರ್ಬೋದು.
ಕೆಳಗಡೆ ಆ್ಯಕ್ಚುಲಿ ಜರ್ನಿ ಸ್ಟಾರ್ಟ್ ಅಂತಾನೆ ಆಗ್ಲಿಲ್ಲ ಕಣ. ನಾನೇನು ಕೆಟ್ಟಿಯ ಓ ಮಿಸ್ ಆಗೋಯ್ತು. ಏನು ಹಾಕ್ಲಿಲ್ಲ. ಜರ್ನಿ ಸ್ಟಾರ್ಟ್ ಅಂತ ಹೇಳುವಂತೆ ನೀನು ಬಿಡು ಜರ್ನಿ ಎಂಡು. ಕಂಟ್ರೋಲ್ ಮಾಡುವ ನನ್ನ ಕ್ಯಾಮ್ರಾನೇ ಆಪರೇಟ್ ಮಾಡುವ. ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಹೇಳಾಗಿದ್ರೆ ಹಾಕೊಂಡ್ಬಿಡ್ತೀನಿ. ಕನ್ನಡದಲ್ಲಿ ಕೆಲವು ಸಾಲುಗಳನ್ನು ಬರೆಯುವ ಒಂದು ಸಣ್ಣ ಪ್ರಯತ್ನ. ತಪ್ಪಾಗಿದ್ದರೆ ಕ್ಷಮಿಸಿ. ಚಿಂತೆ ಎಂಬುದು ಉದ್ಭವಲಿಂಗವಿದ್ದಂತೆ. ನೀವು ಯೋಚಿಸಿದಷ್ಟು ನಿಮಗೆ ಒಲಿಯುತ್ತಾನಂತೆ. ಜನಾಂಗವೇ ಆಸೆಗಳ ಚಿಂತೆಯ ಕಂತೆ. ಇದೆಲ್ಲದರ ಲೆಕ್ಕ ದೇವರಿಡುತ್ತಾನಂತೆ. ಇವುಗಳಿಲ್ಲದೆ ಬದುಕಲು ಅವನು ಕಲಿಸುವುದಿಲ್ಲವಂತೆ. ಚಿಂತೆ ಇದ್ದರೆ ಚಿತೆಯಂತೆ, ಬಿಟ್ಟರೆ ಮಾತ್ರ ಜೀವನ ಹಸನಾಗುವುದಂತೆ. ತಾಜ್ ಮಹಲ್ನ ಬೇರೆಯವ್ರು ಕಟ್ಟಿದ್ರು. ಇದು ಕಟ್ರೆ ತಾಜ್ ಮಹಲ್ ಬಂದ್ರಿ ತೋರಿಸ್ತೀನಿ. ಆಯ್ತವೇನ್ರಿ ಇಂಥವೆಲ್ಲ ರೀ. ಅಪ್ಪ ನನ್ಗಂತೂ ಇವ್ರ ಮೆಂಟಾಲಿಟಿ ಏನು ಅಂತಾನೆ ಅರ್ಥ. ಅದು ಇನ್ನೊಂದು ಇಲ್ಲಿ ಆ್ಯಕ್ಚುಲಿ ಇದು ದೇವಸ್ಥಾನ ಇದು ಅಲ್ಲೇ ಬರ್ದಾಕ್ಬಿಟ್ಟವ್ರಿ. ಓಕೆ, ನೋ ಮೋರ್ ಕಮೆಂಟ್ಸ್. ಈಗ ಇನ್ನೊಂದು ಅಲ್ಲಿ ವ್ಯೂ ಪಾಯಿಂಟ್ ಇದೆ, ಸೊ ಅಲ್ಲಿಗೆ ಹೋಗೋ ಪ್ಲ್ಯಾನು. ಅಲ್ಲಿ ನೋಡಿ ಈತ ಅಡ್ಡ ಬಂದ, ಕ್ಷಮಿಸಿ. ಟನ್ 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 ಟನ್. ಗಣೇಶ್ ಹಾಂ, ಇಲ್ಲಿ ಹಿಡ್ಕೊಂಬ, ನಾನು ಹೋಗ್ತೀನಿ. ಹುಲಿ ನಿಂತಿದೆ ನೋಡಿದ್ರಾ? ಪ್ರಾಣೇಶ್ ಹೇಳ್ತಾ ಇರೋದನ್ನ. ಸೊ 360 ಡಿಗ್ರಿ ವ್ಯೂ ಇಲ್ಲಿ ನಿಂತ್ಕೊಂಡು. ಸೊ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಹೋಗೋಣ. ಈ ಬೆಟ್ಟದ ಮೇಲೆ ಬಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ಅವ್ರು ಒಂದ್ಸಲ ಇಟ್ಟು ತಾಳ ಬೆಟ್ಟಿಂದ ಇಲ್ಲಿವರೆಗೂ ವಿಗ್ರಹ ಬರೋದು ಹುಡುಗಾಟಲ್ಲವ? ಏನಿಲ್ಲ, ಇದೆ ಅದು ಬರೀ ಸಿಮೆಂಟ್ ಕಣ. ಅದು ಸಿಮೆಂಟ್ ಬೇಡ, ಇಲ್ಲಿ ಕಲ್ಲಿನ ವಿಗ್ರಹ ಅಲ್ವಾ ಆಂಜನೇಯ? ನೋಡಿಲ್ಲ ನಾನು. ಅದು ನಿಮ್ಮ ತಪ್ಪು ಬರೀ. ಅದು ಅಲ್ಲದೆ ಸಿಮೆಂಟ್ ಇಟ್ಟು ಬರೋದು ತುಂಬಾ ಕಷ್ಟ ಅಲ್ಲ ಬೆಟ್ಟಕ್ಕೆ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆ. ಅಲ್ಲಿಗೂ ಬರ್ತಾ ಇದೀವಿ ನಾವೇ. ಮಿಕ್ಸಡ್ ಮುರುಕಿದ್ದಂಗೆ ಇವನು ಯಾವ ಕಡೆ ಬೇಕಾರು ಉಂಟು. ಪಾಲಿಡಲ್ಗೂ ಸರಿ. ಓ, ಅಲ್ಲೂ ಚೆನ್ನಾಗಿ. ಹಾಂ, ನನ್ನ ಚಾನಲ್ ಕ್ರಿಯೇಟ್ ಮಾಡಿ. ಈ ವೈನ ಟಚ್ ಮಾಡಿ ಏಕೈಕ ವ್ಯಕ್ತಿ ಉಳಿತಾನೆ ಅಂದ್ರೆ ಇಲ್ಲೊಂದು ಚಿಕ್ಕ ಟೆಂಪಲ್ ಇದೆ, ಪ್ಲೇಸ್ ತೋರ್ಸೋಣ ಅಂದರೆ ಮತ್ತೆ ತುಂಬ ಡಿಸ್ಟೆನ್ಸ್ ಇದೆ. ಸಾರಿ, ಪರವಾಗಿಲ್ಲ, ಚಿಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ. ಐ ಥಿಂಕ್ ಬರ್ಬೋದು. ಟ್ರೆಕ್ಕಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ಪ್ಲೇಸ್ ಅಷ್ಟು ಕಷ್ಟ ಇಲ್ಲ, ಎನಿಬಡಿ ಕ್ಯಾನ್. ಸ್ವಲ್ಪ ಮೇಕ್ ಹತ್ರ ನೀವು. ಸೊ ಆಯ್ತು ಇಲ್ವಲ್ಲ, ನಾನು ಹೋಗ್ಬೋದು. ನೀವು ಚಾನ್ಸೇ ಇಲ್ಲ. ದೇವ್ರ ಇದೇ ಕೊಟ್ಟಿಲ್ಲ. ದೇವ್ರೇ, ನಾನು ಏನು ಕೇಳ್ಕೊತೀನಿ ಅಂದರೆ ನನಗಿಂತ ಕುಳ್ಳಕ್ ಹಿಂಗು ಇಲ್ಲಿ ಮಾತೇ ಇಲ್ಲ. ನನ್ಗೆ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದರೆ, ಎಂತೆಂಥವ್ರೆಲ್ಲ ಇದೆ. ಆದ್ರೆ ಏನೋ ಹೊಡೆದಂಗಾಯ್ತು. ಟೆಂಪಲ್ ಖಾಲಿ ಇದೆ. ಇಲ್ಲಿಗೆ ದ ಲಾಸ್ಟ್ ವ್ಯೂ ಪಾಯಿಂಟ್. ಈಗ ಪ್ರಾಣೇಶ್ ಅವರು ಇಲ್ಲಿಂದ ಒಂದು ಡೈರಿ ಹೊಡಿತಿದ್ದಾರೆ ಎಲ್ಲ. ಮತ್ತೆ ಸೊ ದಯವಿಟ್ಟು 2 ನಿಮಿಷ ಸುಮ್ಮನೆ ಬಿ ಸೀರಿಯಸ್. ಸೊ ನಾನೇನು ಮಾತಾಡ್ತಾ ಇದ್ದೆ ಅಂದರೆ, ಟ್ರಕ್ಕು ತುಂಬ ಈಸಿ ಇದೆ. ಸೊ ಬ್ಯಾಂಗ್ಳೂರಿಂದ ಒಂದು 50 ಕಿಲೋಮೀಟ್ರ್ ಆಗ್ಬೋದು. ಯಾರು ಬೇಕಾದರೂ ಹತ್ಬೋದು, ಅಂದರೆ ತುಂಬಾ ಮಾಡ್ರೇಟ್ ಟ್ರಕ್ಕು. ನೋಡೋಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತು ಸ್ಟಾರ್ಟಿಂಗಲ್ಲಿ, ಬಟ್ ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್. ಬಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಕೇವ್ ಥರ ಇದೆ ಮಧ್ಯದಲ್ಲಿ, ಅದಂತೂ ಇನ್ನೂ ತುಂಬ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ ಬಂದರೆ ಒಳ್ಳೆ ಫಾಗ್ ಸಿಗುತ್ತೆ. ಮೇಬಿ ಏನು ಈ ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ಮಂತಲ್ಲೇ ಸಿಗ್ಬೋದೇನೋ ಅಂತ ನನ್ನ ಗೆಸ್ಸು. ಯಾಕೆಂದರೆ ಇವಾಗ ಮಳೆ ಹುಟ್ಟಿದೆ, ಸೊ ಹಾಗಾಗಿ ಗ್ರೀನ್ರಿ ಇರುತ್ತೆ, ಸೊ ಫಾಗು ಇರುತ್ತೆ. ಅದಾದಮೇಲೆ ನೀವು ಬಂದರೆ ಮೋಸ್ಟ್ಲಿ ಸಿಗೋಲ್ಲ, ತುಂಬ ಡ್ರೈ ಇರುತ್ತೆ. ಸೊ ಈ ಮಂತಲ್ಲಿ ನೀವೇನಾದರೂ ಬರ್ತೀರಾ ಅಂದರೆ ಇಟ್ಸ್ ಅ ವೆರಿ ಗುಡ್ ಪಿಕ್ನಿಕ್. ಒಂದು 1/2 hour 40 minutes ಟ್ರಕ್ ಮಾಡಿ 1 hour ನೀವು ಕೂತ್ಕೊಳ್ಳೋಕೆ ಒಳ್ಳೆ ಪ್ಲೇಸ್. ಸೊ ನಾನು ಆ್ಯಕ್ಚುಲಿ ನನ್ನ ಬ್ಲಾಗಲ್ಲಿ ಆಲ್ರೆಡಿ ಎಲ್ಲಿ ಬರಬೇಕು, ಏನು ಅಡ್ರೆಸ್ಸು ಎಲ್ಲನೂ ಹೇಳ್ಬಿಟ್ಟಿದ್ದೀನಿ.
ಸೊ ದಿಸ್ ಈಸ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್. ಅದು ಬಿಟ್ಟರೆ ಈ ಇಬ್ಬರು ಹುಡುಗರು ಏನಿದ್ದಾರೆ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ಹೊಸ್ತೇನೋ ನಾನೇನಾದರೂ ಮಿಸ್ ಮಾಡಿದರೆ. ಸೊ ಅಲ್ಲಿ 2 ಪಾಯಿಂಟ್ ಇದೆ. ಒಂದು ನಂದಿ ಇದೆ, ಇನ್ನೊಂದು ಏನು ಆಂಜನೇಯ ದೇವಸ್ಥಾನ ಇದೆ. ಅದಾದಮೇಲೆ ಇಲ್ಲೊಂದು ವ್ಯೂ ಪಾಯಿಂಟ್ ಥರ ಇದೆ, ಇಲ್ಲಿಗೆ ಬಂದಿದ್ದೀವಿ. ಸೊ ನೀವು ನೋಡ್ಬೋದು ಅಲ್ಲಿ ಕೂತ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಫ್ಯಾಮಿಲಿಗಳು ವಾಚ್ ಮಾಡ್ತಾ ಇದ್ದಾರೆ ಏನೋ ವ್ಯೂ ಪಾಯಿಂಟ್ನ. ಅದು ಬಿಟ್ಟು ನಾವು ಈ ಕಡೆ ನಿಂತ್ಕೊಂಡಿದ್ದೀವಿ. ಸೊ ಇದು ಪೀಕ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಐ ಥಿಂಕ್ ದಿಸ್ ಇಸ್ ದ ಪೀಕ್. ಸೊ ನಾನೇನಾದರೂ ಮಿಸ್ ಮಾಡಿದರೆ ಇಲ್ಲಿಬ್ಬರು ತುಂಬ ಎಕ್ಸ್ಪರ್ಟ್ಸ್ ಇದ್ದಾರೆ. ಸುಮ್ಮನೆ ಏನೋ ವ್ಲಾಗ್ ಬಾಂಬ್ ಮಾಡ್ತಾ ಇರ್ತಾರಲ್ಲ, ಅವ್ರೇನಾದರೂ ಹೇಳೋದಿದ್ದರೆ ಹೇಳಿ. ಒಬ್ಬ ಆಲ್ರೆಡಿ ಹೇಳ್ತಾ ಇದ್ದಂಗೆ ಕಳ್ಸ್ಕೊಂಬಿಟ್ಟ. ಇಲ್ಲೊಬ್ಬ ಇವನು ಬೃಹಸ್ಪತಿ ಇದ್ದಾನೆ, ಹೇಳೋಣ. ಮಾತೇ ಬರಲ್ಲ. ಅದೇ ಹೇಳೋದು ನೋಡಿ, ಕಂಟೆಂಟ್ ಯಾವುದೂ ಸ್ವಂತ ಇಲ್ಲ, ಕದ್ದಿದ್ದಾನೆ. ಯಾವುದೋ ಒಂದು ಇದರಲ್ಲಿ ಏನು ರಿಯಾಲಿಟಿ ಶೋ ಅಲ್ಲಿ ಕದ್ದಿರೋದು. ನಾನು ಅದನ್ನೇ ಹೇಳೋ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಹೇಳ್ತಾ ನಾನು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ಬ್ಲಾಗ್ನ ನೋಡಿದ್ದಕ್ಕೆ ಇಲ್ಲಿಗೆ ಒಂದು ಎಲ್ಲರಿಗೂ ಧನ್ಯವಾದ. ಇಲ್ಲಿ ತನಕ ನನ್ನ ಬ್ಲಾಗ್ನ ನೋಡಿದ್ದಕ್ಕೆ. ಸೊ ಥ್ಯಾಂಕ್ ಯು. ಈಗ ನಾನು ಈ ಪ್ಲೇಸ್ನ ಎಂಜಾಯ್ ಮಾಡೋ ಸಮಯ. ಐ ವಿಲ್ ಎಂಜಾಯ್ ದಿಸ್ ಪ್ಲೇಸ್. ಐ ವಿಲ್ ಸ್ವಿಚ್ ಆಫ್ ದ ಕ್ಯಾಮ್ರಾ. ಥ್ಯಾಂಕ್ ಯು ವೆರಿ ಮಚ್.